ಬಂಧುಗಳೇ ನಮಸ್ಕಾರ. ಮತ್ತೊಂದು ವೆರಿ ಇಂಟರೆಸ್ಟಿಂಗ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಬಹುಶಃ ನಮ್ಮ ದೇಶದಲ್ಲಿ ತುಂಬ ಲಾಭದಾಯಕವಾಗಿ ನಡೀತಿರೋ ಯಾವುದಾದ್ರು ಇಂಡಸ್ಟ್ರಿ ಇದೆ ಅಂದರೆ ಅದು ಬರ್ನಾಲ್ ಇಂಡಸ್ಟ್ರಿ ಇರಬೇಕು ರೀ. ಅದೆಷ್ಟು ಬರ್ನಾಲ್ ಖಾಲಿ ಆಗ್ತಿದ್ದಾವೋ, ಅದೆಷ್ಟು ಜನ ಉರ್ಸೋರು ಶುರುವಾಗಿದ್ದಾರೋ. ಒಂದು ಕಡೆಗೆ ಯೋಗಿ, ಮತ್ತೊಂದು ಕಡೆಗೆ ಹಿಮಂತ್ ಬಿಸ್ವಾ ಶರ್ಮಾ, ಇನ್ನೊಂದು ಕಡೆಗೆ ಸುವೇಂದ್ರ ಅಧಿಕಾರಿ. ಇವ್ರ ಕಾಟ ಸಾಲದು ಅಂತ ಈಗ ಫಿಲಮ್ ಇಂಡಸ್ಟ್ರಿಯವರನ್ನು ಉರ್ಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈ ಅರ್ಬನ್ ನಕ್ಸಲ್ಸ್ರನ್ನ, ಈ ಜಿಹಾದಿಗಳನ್ನು, ಈ ಕಾಂಗ್ರೆಸ್ ಮೈಂಡ್ಸೆಟ್ ಅವ್ರನ್ನ ನೋಡಿ. ಮೊದಲೆಲ್ಲ ಬಾಲಿವುಡ್ ಅಲ್ಲ, ಅದು ಕರಾಚಿ ವುಡ್ಡು, ಪಾಕಿಸ್ತಾನದ ಜಿಹಾದಿಗಳು ಡಿಸೈಡ್ ಮಾಡ್ತಾಯಿದ್ರು ಭಾರತದಲ್ಲಿ ಎಂಥ ಮೂವಿಗಳು ಬರಬೇಕು ಅಂತೇಳಿ. ಇಲ್ಲಿನ ಸ್ಕೌಂಡರ್ಗಳು ಅಂಥ ಫಿಲಮ್ಗಳೇ ತೆಗಿಯೋರು. ಈ ಅಮೀರ್ ಖಾನ್ ಅಂತವರು, ಶಾರುಖ್ ಖಾನ್ ಅಂತವರು, ಸಲ್ಮಾನ್ ಖಾನ್ ಅಂತವರು. ಹಿಂದೂ ಧರ್ಮದ ಅವಹೇಳನ ಬಿಟ್ಬಿಡಿ, ನಮ್ಮ ಸೈನ್ಯದ ಬಗ್ಗೆ, ಸೈನಿಕರ ಬಗ್ಗೆ, ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳ ಬಗ್ಗೆ, ನಮ್ಮ ಕಾಶ್ಮೀರದ ಸೈನಿಕರ ಬಗ್ಗೆ ಎಂತೆಂಥ ಕಿತ್ತೋಗಿರೋ ಫಿಲಮ್ಗಳು ಮಾಡಿದ್ರು ರೀ ಸ್ಕೌಂಡರ್ಗಳು. ಟೆರರಿಸ್ಟ್ಗಳನ್ನ ಒಂಥರ ಏನೋ ಸಿಂಪಥೈಸರ್ಸ್ಗಳಂತ ತೋರಿಸ್ಕೊಂಡು, ನಮ್ಮ ಆರ್ಮಿಯನ್ನು ಅತ್ಯಾಚಾರಿಗಳು ಅಂತ ತೋರಿಸ್ಕೊಂಡು, ಆರ್ಮಿ ಆಫೀಸರ್ಗಳನ್ನ ವಿಲನ್ಗಳಂತ ತೋರಿಸ್ಕೊಂಡು, ಪಾಕಿಸ್ತಾನದ ಏಜೆಂಟ್ಗಳನ್ನೆಲ್ಲ ಭಾರತವನ್ನು ಸಂರಕ್ಷಣೆ ಮಾಡೋಕ್ಕೆ ಬಂದಿರೋರು ಅಂತ ತೋರಿಸ್ಕೊಂಡು, ಒಂದೊಂದು ಕಚಡ ಮೂವಿಗಳು ಅವರು ಮಾಡ್ತಾಯಿದ್ದು. ಅವ್ರು ಹೃತಿಕ್ ರೋಷನ್ದು ಮಿಷನ್ ಕಾಶ್ಮೀರು, ಏನು ಭಯೋತ್ಪಾದಕರನ್ನ ವೈಭವೀಕರಿಸ್ಕೊಂಡು ಬಂದಂಥ ಮೂವಿ. ಇನ್ನೊಂದು ಅವನು ಅಮೀರ್ ಖಾನ್ದು ಫನಾ, ಶಾಹಿದ್ ಕಪೂರ್ದು ಹೈದರ್. ಇನ್ನು ಆರ್ಮಿಯನ್ನು, ಭಾರತದ ಆರ್ಮಿಯನ್ನು ಒಂಥರ ಆಕ್ಯುಪೈರ್ ಥರ ತೋರಿಸ್ಕೊಂಡಿದ್ದು. ಶೌರ್ಯ ಮೂವಿ, ಅವನೊಬ್ಬ ಸ್ಕೌಂಡರ್ ಸಮೀರ್ ಖಾನ್ ಅಂತ ತೆಗೆದಿದ್ದು. ಭಾರತದ ದೇಶಭಕ್ತ ಬ್ರಿಗೇಡಿಯರ್ನ ವಿಲನ್ ಥರ ತೋರಿಸಿದ್ದು. ಇವನು ಶಾರುಖ್ ಖಾನ್ದು ಪಠಾಣ್, ಭಾರತದ ಏಜೆಂಟು ವಿಲನ್ನು, ಪಾಕಿಸ್ತಾನದ ISI ಆಪರೇಟರು ಭಾರತವನ್ನು ಕಾಪಾಡೋಕೆ ಬಂದಿರೋಂಥರ ತೋರಿಸ್ಕೊಂಡಿದ್ದು. ಮನುಷ್ಯತ್ವ ಇದ್ದರೆ ಹಂದಿಗಳಿವೆಲ್ಲ. ಆದರೆ ಕಾಲ ಬದಲಾಯಿತು. 2014 ನಂತರ ನಿಧಾನಕ್ಕೆ ಕೇವಲ ರಾಜಕಾರಣದ ಚಿತ್ರಣ ಅಷ್ಟೇ ಬದಲಾವಣೆ ಆಗಲಿಲ್ಲ, ಈವನ್ ಜನಗಳ ಮನಸ್ಥಿತಿ ಕೂಡ ಬದಲಾವಣೆ ಆಯಿತು. ಇಂಥ ದೇಶದ್ರೋಹಿ ಹಂದಿಗಳನ್ನ ತುಳಿಯೋದಕ್ಕೆ ದೇಶಭಕ್ತ ನಿರ್ದೇಶಕರುಗಳು ಬರೋಕ್ಕೆ ಶುರುವಾದರು, ದೇಶಭಕ್ತ ಪ್ರೊಡ್ಯೂಸರ್ಗಳು ಹುಟ್ಕೊಂಡ್ರು. ಒಂದೊಂದಕ್ಕಿಂತ ಫಿಲಮ್ಗಳು ಬರಲಿಕ್ಕೆ ಶುರುವಾದವು. ಮೊದಲಿಗೆ ಈ ಮೇನ್ ಸ್ಟ್ರೀಮ್ನ ಒಂದು ದೊಡ್ಡ ಅಲೆಯನ್ನು ಸೃಷ್ಟಿ ಮಾಡಿದ್ದು, ಆ ಕಚಡಗಳ ಒಂದು ಚೈನನ್ನು ಬ್ರೇಕ್ ಮಾಡಿದ್ದು ಉರಿ ಮೂವಿ. ಇಲ್ಲಿವರೆಗೂ ಭಾರತದ ಸೈನಿಕರು ಅಂತ ಹೇಳಿದ್ರೆ ಕಾಶ್ಮೀರದಲ್ಲಿ ಅತ್ಯಾಚಾರ ಮಾಡೋರು, ವಿಲನ್ಗಳು ಇದೇ ರೀತಿ ತೋರಿಸ್ತಿದ್ದಂತಹ ಏನು ಭಾರತದ ಚಿತ್ರರಂಗದಲ್ಲಿ ಮೊದಲನೇ ಬಾರಿ ಭಾರತದ ಸೈನಿಕರ ದೇಶ ಪ್ರೇಮವನ್ನು, ಅವರ ಬಲಿದಾನವನ್ನು, ಅವರ ತ್ಯಾಗವನ್ನು, ಅವರ ಶೌರ್ಯವನ್ನು ಎಳೆಯಾಗಿ ಬಿಡಿಸಿಡ್ತು ಉರಿ ಮೂವಿನಲ್ಲಿ. ಅದಾದ ಮೇಲೆ ಬಂದದ್ದು ಆರ್ಟಿಕಲ್ 370. ಆ ಕಾಶ್ಮೀರದ ಪೈಶಾಚಿಕ ರಾಕ್ಷಸರ ವರ್ತನೆಯನ್ನು ಜನಗಳ ಕಣ್ಮುಂದೆ ಇಡ್ತು. ಆಮೇಲೆ ಬಂದಿದ್ದು ದುರಂಧರ್. ಭಾರತದ ಏನು ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ರೀತಿ ಕ್ಷಣಕ್ಕೂ ಪ್ರಾಣವನ್ನು ಒತ್ತೆ ಇಟ್ಕೊಂಡು, ಯಾವ ಕ್ಷಣದಲ್ಲೂ ಕೂಡ ತನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ಬೋದು ಅಂತಕ್ಕಂತಹ ಮೃತ್ಯು ತನ್ನ ಎದುರುಗಡೆ ಇದ್ರೂ ಕೂಡ ಆ ಮೃತ್ಯುವನ್ನು ಲೆಕ್ಕಿಸದೆ ದೇಶಕ್ಕೋಸ್ಕರ ಕ್ಷಣವೂ ಬದುಕಿ, ದೇಶಕ್ಕೋಸ್ಕರ ಬಲಿದಾನ ಮಾಡೋದಕ್ಕೆ ಸಿದ್ಧಾಗಿ ದೇಶ ಪ್ರೇಮವನ್ನು ತೋರಿಸ್ತಾರಲ್ಲ ಏಜೆಂಟ್ಗಳು, ಅವರ ಚಿತ್ರಣವನ್ನು ಮುಂದೆ ಇಟ್ಟಿದ್ದು ದುರಂಧರ್. ಇವತ್ತು ಅದೇ ರೀತಿ ಈ ದೇಶದ್ರೋಹಿಗಳ, ಕಾಂಗ್ರೆಸ್ ಮನಸ್ಥಿತಿಯ ಜಿಹಾದಿಗಳ ಹೊಟ್ಟೆ ಉರ್ಸೋದಕ್ಕೆ ಬರ್ತಾ ಇದೆ ಮೂವಿ ಅಜಯ್ ದೇವ್ಗನ್ ಅವರ ಚೌಹಾನ್. ಜಸ್ಟ್ ಟ್ರೈಲರ್ ರಿಲೀಸ್ ಆಗಿದೆ ರೀ, ಕೆಲವೇ ಸೆಕೆಂಡ್ಗಳ ಟ್ರೈಲರ್. ಮಿಲಿಯನ್ ಗಟ್ಟಲೆ ವ್ಯೂ ಆಗಿಬಿಟ್ಟಿದೆ. ಮಿಲಿಯನ್ ಗಟ್ಟಲೆ ಆಗಲಿ, ಮಿಲಿಯನ್ ಗಟ್ಟಲೆ ಬರ್ನಾಲೋ ಖರ್ಚಾಗ್ಬಿಟ್ಟಿದೆ. ಆ ಟ್ರೈಲರ್ ನೋಡಿ ಅದು ಎಷ್ಟು ಜನ ಉರ್ಕೊಂಡು ಬರ್ನಾಲ್ ಹಚ್ಕೊತಾವ್ರೋ, ಎಷ್ಟು ಜನ ಜಿಹಾದಿಗಳು ಬಾಯ್ ಬಿಡ್ಕೊತಾವ್ರೋ, ಎಷ್ಟು ಜನ ಅರ್ಬನ್ ನಕ್ಸಲ್ಗಳು ಹಗ್ಗ ಹುಡ್ಕಾಡ್ತಾವ್ರೋ ಗೊತ್ತಾಗ್ತಿಲ್ಲ. ನೀವು ನೋಡಬೇಕು ಅದರ ಕಾಮೆಂಟ್ಸ್ಗಳನ್ನ, ಟ್ವಿಟರಲ್ಲಿ ಬಂದು ಬಾಯ್ ಬಡ್ಕೊಳ್ಳೋದು, ವಿಡಿಯೋಗಳನ್ನ ಮಾಡಿ ಬಿಡ್ತಿರೋ ಇವ್ರ ಗೋಲಾಟಗಳನ್ನ. ಆ ಟ್ರೈಲರ್ ಹೆಂಗಿದೆ ರೀ, ಆ ಟ್ರೈಲರ್ ಆ ಲೈನ್ ನೋಡಬೇಕು ನೀವು. ಅಜಯ್ ದೇವ್ಗನ್ ಹೇಳೋದು ಆ ಟ್ರೈಲರಲ್ಲಿ, ಪಠಾಣ್ ಉನ್ಸೆ ಕಹ ರಹಾ ಹೂಂ ಚೌಹಾನ್ ಆ ರಹಾ ಹೈ. ಪಠಾಣ್ ಸೆ ಕಹನಾ ಚೌಹಾನ್ ಆ ರಹಾ ಹೈ. ಪಠಾಣ್ರಿಗೆ ಹೇಳ್ತಾ ಇದ್ದೀನಿ, ಚೌಹಾನ್ ಬರ್ತಿದ್ದಾನೆ. ಈ ರೀತಿ ನಮ್ಮ ದೇಶವನ್ನು ಮುಳುಗಿಸ್ಲಿಕ್ಕೆ ಬಂದಂತಹ ಪಠಾಣರಿಗೆ, ಜಿಹಾದಿಗಳಿಗೆ ನೇರವಾಗಿ ವಾರ್ನಿಂಗ್ ಕೊಟ್ಕೊಂಡು ಮುನ್ನುಗ್ತಾ ಇರ್ತಕ್ಕಂತಹ ಟ್ರೈಲರ್ ಅದು. ಪಠಾಣ್ ಅಂತ ಮೂವಿ ತೆಗೆದಿದ್ದಾನೆ ಸ್ಕೌಂಡ್ರಲ್ ಶಾರುಖ್ ಖಾನ್. ಇವಾಗ ಪಠಾಣರ ವೈಭವೀಕರಣಕ್ಕೆ ಈ ಚೌಹಾನ್ ಮೂವಿ ಅಂತಕ್ಕಂಥದ್ದು ಕಾಶ್ಮೀರದಲ್ಲಿ ನಡೆದ ಘಟನೆ ಆಧರಿಸಿದ್ದು. ಮೇಜರ್ ಆದಿತ್ಯ ಕುಮಾರ್ ಅವರ ನೈಜ ಘಟನೆನೇ ಆಧರಿಸಿ ತೆಗೆದಂತಹ ಚಿತ್ರ ನೋಡಿ. ಕಾಶ್ಮೀರದಲ್ಲಿ 1989 ನಂತರ ನಡೆದ ವಿದ್ಯಮಾನಗಳಿದೆಯಲ್ಲ, ಒಂದು ಮನುಕುಲವನ್ನು ಹೇಳಿದ್ನಲ್ಲ,
ಕಲಕ್ತಕ್ಕಂತಹ ಘಟನಾವಳಿಗಳಲ್ಲಿ ಯಾವಾಗ ಪಾಕಿಸ್ತಾನಕ್ಕೆ ಅನ್ಸೋಕ್ಕೆ ಶುರುವಾಯಿತು ನಾನು ನೇರವಾಗಿ ಯುದ್ಧದಲ್ಲಿ ಭಾರತದ ಸೈನ್ಯವನ್ನು ಸೋಲ್ಸೋಕ್ಕಾಗಲ್ಲ ಅಂತ, ಆವಾಗ ಅವ್ರಿಗೆ ಚೆನ್ನಾಗಿ ಹೊಳಿತು. ಭಾರತ ದೇಶದೊಳಗಡೆ ಇಷ್ಟೊಂದು ದ್ರೋಹಿಗಳಿದ್ದಾಗ, ಆ ದೇಶಕ್ಕೆ ಬೆನ್ನಿಗೆ ಚೂರಿ ಹಾಕೋ ದ್ರೋಹಿಗಳು ಅಷ್ಟೊಂದು ಜನ ಇದ್ದಾಗ, ಅಂತಹ ಸರ್ಕಾರಗಳು ಇದ್ದಾಗ ನಾನು ಯಾಕೆ ನೇರವಾಗಿ ಹೋಗಿ ಯುದ್ಧ ಮಾಡಬೇಕು, ಇವ್ರನ್ನೇ ಉಳಿಸ್ಕೊಂಡು ಇವರಿಂದನೇ ಭಾರತವನ್ನು ತುಂಡು ಮಾಡಬೇಕು ಅಂತ ಯೋಜನೆ ಹಾಕ್ಕೊಂಡು ಆಗ ಸೌದಿ ಅರೇಬಿಯನ್ ಫಂಡು ಸಿಕ್ಕಾಪಟ್ಟೆ ಸಿಗ್ತಾ ಇತ್ತು ಅದಕ್ಕೆ. ಆ ಸೌದಿ ಫಂಡ್ಸಲ್ಲಿ ಒಂದು ಕಡೆಗೆ ಕಾಶ್ಮೀರದಲ್ಲಿ ಮದ್ರಸಾಗಳನ್ನ ಶುರು ಮಾಡಿದ್ರು. ಚಿಕ್ಕ ಮಕ್ಕಳಿಂದನೇ ಅವ್ರಿಗೆ ಒಂದು ದೇಶದ್ರೋಹದ ಪಾಠ ಹೇಳ್ಕೊಡೋದಕ್ಕೆ, ಜಿಹಾದಿ ಪಾಠ ಹೇಳ್ಕೊಡೋದಕ್ಕೆ ಇಡೀ ಕಾಶ್ಮೀರ ತುಂಬ ಮದ್ರಸಾಗಳು ಹುಟ್ಕೊಂಡ್ವು. ಅದೇ ರೀತಿ ಆರ್ಮಿಯ ಮೇಲೆ ಕಲ್ಲೆಸೆಯೋದಕ್ಕೆ ತಂಡಗಳು ರೆಡಿಯಾದವು. ಏನು ಅಲ್ಲಿನ ಹುರಿಯತ್ತಿತ್ತು, ಆ ಹುರಿಯತ್ನ ಮುಖಾಂತರ ಕಲ್ಲೆಸತಕ್ಕಂತಹ ಪುಂಡ್ರುಗಳಿಗೆ ದುಡ್ಡುಗಳು ಸಪ್ಲೈ ಆಗಕ್ಕೆ ಶುರುವಾಯಿತು. ನಿರಂತರವಾಗಿ ಅಲ್ಲಿನ ಆರ್ಮಿ ಮೇಲೆ ಕಲ್ಲೆಸೆದ ಪ್ರಕರಣಗಳು ಶುರುವಾದವು. ತದನಂತರ ಕಾಶ್ಮೀರ ಅಲ್ಲಿ ಒಂದು ದೊಡ್ಡ ಜನಾಂಗೀಯ ಹತ್ಯೆಗೆ ಪ್ಲಾನ್ ಮಾಡ್ತು. ಅಲ್ಲಿನ ಕಾಶ್ಮೀರ ಪಂಡಿತರನ್ನ ಸಾಮೂಹಿಕವಾಗಿ ಕಗ್ಗೊಲೆ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಓಡಿಸ್ಬೇಕು ಅಂತ ಪ್ಲಾನ್ ಆಯಿತು. ಅದಕ್ಕೆ ಸಾವಿರಾರು ಕೋಟಿ ಹರಿದು ಬಂತು ಕಾಶ್ಮೀರದೊಳಗಡೆ. ಅಲ್ಲಿನ ಜಿಹಾದಿಗಳು ಈ ಕೆಲಸ ಮಾಡೋದಕ್ಕೆ ರೆಡಿಯಾದರು. ಜನವರಿ 1990ರಲ್ಲಿ ಸುಮಾರು 3.5 ಲಕ್ಷ ಕಾಶ್ಮೀರಿ ಪಂಡಿತರು ತಮ್ಮ ಮನೆ, ಮಠ, ವಸ್ತು, ಜಮೀನು ಎಲ್ಲವನ್ನು ಬಿಟ್ಟು ಓಡೋದ್ರು ಕಾಶ್ಮೀರದಿಂದ. ಅಲ್ಲಿ ಉಳ್ಕೊಂಡವ್ರು ಎಷ್ಟೋ ಜನಗಳ ನರಹತ್ಯೆ ಆಗೋಯ್ತು. ಆ ಹೆಣ್ಮಕ್ಳ ಬರ್ಬರ ಅತ್ಯಾಚಾರ ಆಯಿತು. ನೀವು ನೋಡಿರಬೇಕು ಕಾಶ್ಮೀರ ಫೈಲ್ಸ್ ಮೂವಿನಲ್ಲಿ. ಬರ್ಬರ ಅತ್ಯಾಚಾರ, ಸಾವಿರಾರು ಜನ ಕಾಶ್ಮೀರಿ ಪಂಡಿತ ಹೆಣ್ಮಕ್ಳದು ಮಸೀದಿಯ ಮೈಕ್ಗಳಲ್ಲಿ ಕೂಗಿ ಹೇಳ್ತಾ ಇದ್ರು, ಇಲ್ಲ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವ ಬಿಡಿ, ಜೊತೆಗೆ ಕಾಶ್ಮೀರ ಬಿಟ್ಟು ಹೋಗಬೇಕಾದ್ರೆ ನಿಮ್ಮ ಹೆಣ್ಮಕ್ಳನ್ನ ಇಲ್ಲೇ ಬಿಟ್ಬಿಟ್ಟು ಹೋಗಿ ಅಂತೇಳಿ. ಇದು ಮೈಕಲ್ಲಿ ಬರ್ತಿದ್ದು, ಮಸೀದಿ ಮೈಕಲ್ಲಿ. ಯಾವೊಬ್ಬ ಅರ್ಬನ್ ನಕ್ಸಲ್ ಆಗಲಿ, ಯಾವೊಬ್ಬ ಕಾಂಗ್ರೆಸ್ನ ನಾಯಕನಾಗಲಿ ತುಟುಕ್ ಪಿಟುಕಂಡಿಲ್ಲ. ಆಗ ಸಾವಿರಾರು ಜನಗಳ ಕಗ್ಗೊಲೆ ಆದಾಗ ಅದಾದಮೇಲೆ ಎಲ್ಲ ಏನು ಜಿಹಾದ್ ಯುವಕರ ಕೈಗೆ ದುಡ್ಡು ಬರೋಕ್ಕೆ ಶುರುವಾಯಿತು ಕಲ್ಲೆಸೆಯೋದಕ್ಕೆ. ಬರೀ ಕಲ್ಲೆಸಿದ್ರೆ 500 ರೂಪಾಯಿ, ಆರ್ಮಿ ವೆಹಿಕಲ್ನ ಅಟ್ಯಾಕ್ ಮಾಡಿದ್ರೆ 1000 ರೂಪಾಯಿ, ದೊಡ್ಡ ವಿದ್ರೋಹವನ್ನು ಮಾಡಿದ್ರೆ 2000 ರೂಪಾಯಿ. ಈ ಕಲ್ಲೆಸೆಯೋರ್ಗು ಟೆರರಿಸ್ಟ್ಗೂ ವ್ಯತ್ಯಾಸ ಇರಲಿಲ್ಲ. ಟೆರರಿಸ್ಟ್ಗಳು ಬಂದೂಕ ಹಿಡ್ಕೊಂಡು ನಮ್ಮ ಮೇಲೆ ಯುದ್ಧ ಮಾಡಿದರೆ ಈ ಜಿಹಾದಿಗಳು ಕಲ್ಲಿಡ್ಕೊಂಡು ಯುದ್ಧ ಮಾಡೋರು. ಹೇಗಿತ್ತು ಪರಿಸ್ಥಿತಿ ಅಂದರೆ ನೋಡಿ, 2010ರಲ್ಲಿ ತುಫೈಲ್ ಮುಟ್ಟುನೋ ಒಬ್ಬ ಒಂದು 17-18 ವರ್ಷದ ಹುಡುಗ, ಇವನು ದೊಡ್ಡದಾಗಿ ಕಲ್ಲೆಸ್ಕೊಂಡು ಪ್ರತಿಭಟನೆ ಮಾಡ್ತಾ ಇರ್ತಾನೆ, ಫೈರಿಂಗಲ್ಲಿ ಸತ್ತೋಗ್ತಾನೆ. ಅವನು ಸತ್ತೋದಾಗ ಯಾವ ಮಟ್ಟದಲ್ಲಿ ಅಲ್ಲಿ ಬೆಂಕಿ ಹಚ್ಚಿದ್ರು, ಇಡೀ ಕಣಿವೆಲಿ ಗಲಾಟೆ ಶುರು ಮಾಡಿದ್ರು ಅಂತ ಹೇಳಿದ್ರೆ, ಯಾವ ಮಟ್ಟದಲ್ಲಿ ಶುರು ಮಾಡಿದ್ರು ಅಂದರೆ CRPFನ 1274 ಜನ ಸೈನಿಕರು ಗಾಯಗೊಂಡ್ರು. ಜೊತೆಗೆ ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ನ 2747 ಜನ ಪೊಲೀಸರು ಗಾಯಗೊಂಡ್ರು ಕೇವಲ ಒಂದು ವರ್ಷದಲ್ಲಿ. ಅಂದರೆ ಒಟ್ಟು 4021 ಜನ ಸೈನಿಕರು ಮತ್ತು ಪೊಲೀಸರು ಗಾಯಗೊಂಡಿದ್ದು 365 ದಿವಸದಲ್ಲಿ. ಲೆಕ್ಕ ಹಾಕೊಳ್ಳಿ ಯಾವ ಪ್ರಮಾಣದಲ್ಲಿ ಸೊಕ್ಕಿದ್ರು ಆ ಸ್ಕೌಂಡರ್ಗಳು. ನೋಡಿ, ಆ ಟೈಮಲ್ಲಿ ಆರ್ಮಿಗೆ AFSPA ಅಂತ ಹೇಳಿ, ಆಸ್ಪಾ ಅಂತ ಹೇಳಿ ಒಂದು ಸ್ಪೆಷಲ್ ಪವರ್ಸ್ ಇತ್ತು, ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆಕ್ಟ್ ಅಂತ ಹೇಳಿ. ಆದರೆ ಈ ಗಲಾಟೆ ಆದಮೇಲೆ ಆಗ UPA ಸರ್ಕಾರ ಇದ್ದಿದ್ದು, ಮನಮೋಹನ್ ಸಿಂಗ್ ಎಂಥ ಕೆಟ್ಟ ಪಾಲಿಸಿ ತಗೊಂಬಂದ್ರು ಅಂತ ಹೇಳಿದ್ರೆ, ನೋ ಲೀಥಲ್ ಕ್ರೌಡ್ ಕಂಟ್ರೋಲ್ ಅಂತೇಳಿ. ಅಂದರೆ ಜನಗಳನ್ನ ಚದುರಿಸೋದಕ್ಕೆ ಯಾವುದೇ ಲೀಥಲ್ ಆದ ಕ್ರಮವನ್ನು ವಹಿಸಬಾರ್ದು. ಅದರ ಅರ್ಥ ಏನು? ಕೈಯಲ್ಲಿದ್ದ ರೈಫಲ್ಲು, ಕೈಯಲ್ಲಿದ್ದ AK-47 ಸುಮ್ಮನೆ ದಂತದ ಬೊಂಬೆ ಥರ ಇಟ್ಕೊಂಡು ಕೂತಿರ್ಬೇಕಿತ್ತು ಇವರಿಗೆ. ಆ ಜಿಹಾದಿಗಳು ಕಲ್ಲು ಹೊಡಿತಿದ್ರು ಏನು ಮಾಡ್ತಿರೋ ಪರಿಸ್ಥಿತಿಯಲ್ಲಿ ಸೈನಿಕರು ನಿಂತ್ಕೊಂಡ್ಬಿಟ್ರು. ಕಲ್ಲು ಹೊಡೆದ್ರೆ ಒಡಿಸ್ಕೋಬೇಕಾಗಿತ್ತು, ಕೆನ್ನೆ ಹೊಡೆದ್ರೆ ಒಡಿಸ್ಕೋಬೇಕಾಗಿತ್ತು, ತಲೆ ಹೊಡೆದ್ರೆ ಒಡಿಸ್ಕೋಬೇಕಾಗಿತ್ತು, ಒದ್ರೆ ಒದಿಸ್ಕೋಬೇಕಾಗಿತ್ತು. ಈ ಭಾರತದ ಸೈನಿಕರು ಚೀನಾಗೆ ನೀರು ಕುಡಿಸಿದಂತಹ, ಪಾಕಿಸ್ತಾನಕ್ಕೆ ಹಲವಾರು ಬಾರಿ ನೀರು ಕುಡಿಸಿದಂತಹ ಶೌರ್ಯದ ಪ್ರತೀಕ ಆದಂತಹ ನಮ್ಮ ಸೈನಿಕರು ಈ 3rd ಕ್ಲಾಸ್ ಜಿಹಾದಿಗಳ ಕೈಲಿ ಒದಿಸ್ಕೋಬೇಕಾಗಿತ್ತು. ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಎಂಥ ಪರಿಸ್ಥಿತಿ ರೀ! ಅಂಥ ಕೆಟ್ಟ ಪಾಲಿಸಿ ತೊಗೊಂಬಂದ್ಬಿಟ್ಟಿತ್ತು ಕಿತ್ತೋಗಿರೋ ಕಾಂಗ್ರೆಸ್ ಸರ್ಕಾರ. ಆಮೇಲೆ 2016ರಲ್ಲಿ ಬುಹ್ರಾನ್ ವ್ಯಾಲಿ ಸತ್ತಾಗ 2808 ಕಲ್ಲೆಸೆದ ಪ್ರಕರಣಗಳು, 9235 ಜನ ಗಾಯಗೊಂಡ್ರು. ಆವಾಗ ಯಾರು ಒಬ್ಬ ದೇಶದ ಉಗ್ರ ಸತ್ತಾಗ 2015ರಿಂದ 17ರಲ್ಲಿ ಕೇವಲ 2 ವರ್ಷದಲ್ಲಿ ಕಾಶ್ಮೀರದಲ್ಲಿ 4799 ಕಲಿಸಿದ ಪ್ರಕರಣಗಳು, 11566 ಜನ ಗಾಯಗೊಂಡಿದ್ದು ಸೈನಿಕರು ಮತ್ತು ಪೊಲೀಸ್ಗಳು. ನೋಡಿ, ಅಂದರೆ ಈವನ್ ಮೋದಿ ಸರ್ಕಾರ ಸೆಂಟ್ರಲ್ ಬಂದ್ರೂ ಕೂಡ ಅಲ್ಲಿದ್ದಂತಹ ರಾಜ್ಯ ಸರ್ಕಾರಗಳು ಯಾವ ರೀತಿ ದೇಶ ವಿರೋಧಿಗಳು ಇದ್ವು ಅಂತ ಹೇಳಿದ್ರೆ, ಯಾಕೆಂದ್ರೆ ಅವ್ರ ಪೊಲೀಸ್ ಕೂಡ ಅವ್ರ ಕಂಟ್ರೋಲಲ್ಲೇ ಇತ್ತಲ್ಲ. ಇಂಥ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ. 2017ರ ಏಪ್ರಿಲಲ್ಲಿ ಅಲ್ಲಿನ ಬಡಗಾವ್ ಜಿಲ್ಲೆಯಲ್ಲಿ ಒಂದು ಬೈ ಎಲೆಕ್ಷನ್ ನಡೀತಿರುತ್ತೆ. ಸುಮಾರು ಜನ ಏನು ಎಲೆಕ್ಷನ್ಗೆ ಗೌರ್ಮೆಂಟ್ ಅಫಿಷಿಯಲ್ಸ್ಗಳು ಬಂದು ಕೆಲಸ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಸುಮಾರು ಒಂದು 300-400 ಜನ ಜಿಹಾದಿಗಳು ಕಲ್ಲುಗಳು ಇಟ್ಕೊಂಡು ಬಂದು ಅಟ್ಯಾಕ್ ಮಾಡಿಬಿಡ್ತಾರೆ ಅಲ್ಲಿನ ಬೂತನ್ನು. 100 ಜನ ಒಳಗಡೆ ಸಿಗಾಕೊಂಡ್ಬಿಟ್ಟಿರ್ತಾರೆ. ಬಂದಿರೋರೇನು ಸುಮ್ಮನೆ ಪ್ರತಿಭಟನೆ ಮಾಡಿ ಹೋಗೋಕ್ಕಲ್ಲ, ಆ ಇಡೀ ವ್ಯವಸ್ಥೆನ ಹಾಳ್ಗೆಟ್ಟು ಇಡೀ ವ್ಯವಸ್ಥೆಗೆ ಬೆಂಕಿ ಹಚ್ಚಿ ಅವರೆಲ್ಲರನ್ನು ಲಿಂಚ್ ಮಾಡೋಕ್ಕೆ ರೆಡಿಯಾಗಿ ಬಂದುಬಿಟ್ಟಿರ್ತಾರೆ. ಆಗ ಅಲ್ಲಿದ್ದಂತಹ
ಮೇಜರ್ ಲಿಟಲ್ ಗೊಗೊಯ್ ಹೇಗಾದರೂ ಮಾಡಿ ಅಲ್ಲಿರ್ತಕ್ಕಂಥ ಜನಗಳನ್ನ ಸೇವ್ ಮಾಡಬೇಕು ಅಂತೇಳಿ ಒಂದು ಧೈರ್ಯವಾಗಿ ಒಂದು ಡಿಸಿಷನ್ ತಗೊಂತಾರೆ. ಅಲ್ಲೊಬ್ಬ ಕಲಿಸ್ತಾ ಇದ್ನಲ್ಲ ಒಬ್ಬ ಜಿಹಾದಿ ಒಬ್ಬನ ಎಳ್ಕೊಂಡು, ಅವನ ಹೆಸರು ಫಾರೂಕ್ ಅಹ್ಮದ್ ದರ್ ಅಂತೇಳಿ, ಅವನು ಎಳ್ಕೊಂಡು ಜೀಪ್ನ ಮುಂದೆ ಬಾನೆಟ್ಗೆ ಕಟ್ಟಿ ಒಂಥರ ಹ್ಯೂಮನ್ ಶೀಲ್ಡ್ ಥರ ಅಲ್ಲಿನ ಏನು ಅಫಿಷಿಯಲ್ಗಳನ್ನ ಕಾಪಾಡ್ತಾರೆ. ಆ ಏನು 500-600 ಜನಗಳ ಗುಂಪಿನ ಮಧ್ಯೆ ನುಗ್ಗಿಸ್ಕೊಂಡೋಗಿ ಅಕಸ್ಮಾತ್ ಆವತ್ತು ಆ ಕೆಲಸ ಮಾಡದೇ ಇದ್ದಿದ್ರೆ ಅಲ್ಲಿ ಎಲೆಕ್ಷನ್ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ದಿಲ್ಲ, ಅವ್ರು ಯಾರೂ ಬದುಕೊಳಿತಿರ್ಲಿಲ್ಲ. ಇಂತಹ ಒಂದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಆ ಗಗೋಯ್ಗೆ ಈ ಫಾರಿನ್ ಮೀಡಿಯಾಗಳು, ಭಾರತದ ಕಿತ್ತೋಗಿರೋ ಅರ್ಬನ್ ನಕ್ಸಲ್ಗಳು ಹೆಂಗೆ ಬಾಯ್ ಬಡ್ಕೊಂಬಿಟ್ಟು ಅಂತ ಹೇಳಿದ್ರೆ, ಒಬ್ಬ ಹ್ಯೂಮನ್ ಶೀಲ್ಡ್ ಮಾಡಿ ಈ ಥರವಾದ ವಿಕೃತ ಮೆರೆದಿದ್ದಾರೆ. ಅವನ ಮನಸ್ಥಿತಿ ಹೆಂಗಿರಬೇಕು ಪಾಪ ಆ ವ್ಯಕ್ತಿದು. ಶೀಲ್ಡ್ ಆಗಿದ್ದು ಮನಸ್ಥಿತಿ ಅಂತೆ, ಕಲ್ಲೇಶ್ವರ ಜಿಹಾದಿ ಮನಸ್ಥಿತಿ ಬಗ್ಗೆ ಇವರಿಗೆ ಆಲೋಚನೆ. ಅಲ್ಲಿ ನೂರಾರು ಜನಗಳ ಜೀವ ಉಳಿತು ಅಂತಲ್ಲ, ಎಷ್ಟು ಪ್ರತಿಭಟನೆಗಳಾದವು, ಎಷ್ಟು ಹೋರಾಟಗಳು ನಡೆದವು. ಸೈನಿಕರ ಜಂಗಾಬಲನೆ ಉಳ್ಗೋಗಿತ್ತು. ಏನು ಮಾಡಿದ್ರು ಸಹಿಸ್ಕೋಬೇಕಿತ್ತು. ಏನಾದರೂ ಒಂದು ಸಣ್ಣ ಕ್ರಮ ತಗೊಂಡ್ರೆ ಈ ಕಡೆ ರಾಜ್ಯ ಸರ್ಕಾರವೂ ಮುಗಿ ಬೀಳ್ತಿತ್ತು, ಈ ಕಡೆ ಲಿಬರಲ್ಗಳು ಮುಗಿ ಬೀಳೋರು, ಈ ಕಡೆ ಫಾರಿನ್ ಮೀಡಿಯಾಗಳು ಮುಗಿ ಬೀಳೋರು. ಇಂಥ ಸಂದರ್ಭದಲ್ಲಿ ಒಂದು ಘಟನೆ ನಡೀತು ಜನವರಿ 27, 2018ರಲ್ಲಿ. ಆಗ ಈ 10 ಗಡ್ವಾರ್ ರೈಫಲ್ಸ್ನ ತುಕಡಿಗಳು ಕಾಶ್ಮೀರದಲ್ಲಿ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂಗೆ ಒಂದು 100-200 ಜನಗಳದ್ದು ಗುಂಪು ಬಂದು ಕಲ್ಲೆತ್ಕೊಂಡು ಬಂದು ಅಟ್ಯಾಕ್ ಮಾಡೋ ಥರ ಬಂತು. ಯಾವಾಗ ರೈಫಲ್ಸ್ ವೆಹಿಕಲ್ಗಳು ನಿಲ್ಲಿಸಿ ಸೈನಿಕರು ಕೆಳಗಡೆ ಇಳಿದ್ರು, ಇದ್ದಕ್ಕಿದ್ದಂಗೆ ಅದು ಎಲ್ಲ ಅಡಕೊಂಡಿದ್ರು. 500-600 ಜನ ಒಟ್ಟಿಗೆ ನುಗ್ಬಿಟ್ರು ಈ ಸೈನಿಕರ ಮೇಲೆ. ಆ ಜೀಪ್ಗಳನ್ನ ಹಿಡ್ಕೊಂಡು ಚೆಚ್ಚಕ್ಕೆ ಶುರು ಮಾಡಿದ್ರು, ಕೆಲವರು ಬೆಂಕಿ ಹಚ್ಚಕ್ಕೆ ಶುರು ಮಾಡಿದ್ರು, ಅಲ್ಲಿನ ಸೈನಿಕರಿಗೆ ಹೊಡೆಯೋಕ್ಕೆ ಶುರು ಮಾಡಿದ್ರು, ಲಿಂಚಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು. ಅವರೆಲ್ಲರ ಉದ್ದೇಶ ಬಹುಶಃ ಇಷ್ಟು ಸೈನಿಕರನ್ನ ಹತ್ಯೆ ಮಾಡಿ ಬಿಸಾಕೋದಿತ್ತೇನೋ. ಆಗ ಅಲ್ಲಿನ ಜವಾಬ್ದಾರಿ ವಹಿಸಿದಂತಹ ಮೇಜರ್ ಆದಿತ್ಯ ಕುಮಾರ್ ಇಮ್ಮಿಡಿಯೇಟ್ ಆಗಿ, ಅವ್ರಿಗೆ ಬೇರೆ ದಾರಿನೂ ಇರಲಿಲ್ಲ ಅನ್ಸುತ್ತೆ, ಒಂದು ಬೋಲ್ಡ್ ಡಿಸಿಷನ್ ತಗೊಂಡ್ರು. ಸ್ಟಾರ್ಟ್ ಫೈರಿಂಗ್ ಅಂತ ಹೇಳಿದ್ರು. ಸೈನಿಕರಿಗೆ ಅಂತ ಆರ್ಡರ್ ಸಿಕ್ಕರೆ ಬಿಡ್ತಾರಾ? ಫೈರಿಂಗನ್ನು ಸ್ಟಾರ್ಟ್ ಮಾಡಿದ್ರು. 3 ಜನ ಜಿಹಾದಿಗಳು ಸತ್ತು ಬಿದ್ದರು. ಯಾವಾಗ 3 ಹೆಣ ಬಿತ್ತು, 600 ಜನ 700 ಜನ ಇದ್ರು, ಎಲ್ಲ ಚಿಲ್ಲಾಪಿಲ್ಲಿಯಾಗಿ ಓಡೋದ್ರು. ಆ ಸೈನಿಕರ ಪ್ರಾಣ ಉಳಿತವತ್ತು. ಆದರೆ ಮೇಜರ್ ಆದಿತ್ಯಗೆ ಭಾಳ ಚೆನ್ನಾಗಿ ಗೊತ್ತಿತ್ತು, ಈ ಜನಗಳು, ಈ ಲಿಬರಲ್ಗಳು, ಈ ಜಿಹಾದಿಗಳು ತನ್ನನ್ನು ಉಳಿಯೋಕ್ಕೆ ಬಿಡಲ್ಲ ಅಂತೇಳಿ. ನಿಜ ಹಂಗೆ ಆಯ್ತು. ವೆಸ್ಟರ್ನ್ ಮೀಡಿಯಾದೆಲ್ಲ ಕೂಗಾಡೋಕ್ಕೆ ಶುರು ಮಾಡಿದ್ರು, ನಮ್ಮ ಅರ್ಬನ್ ನಕ್ಸಲ್ಗಳು ಕೂಗಾಡೋಕ್ಕೆ ಶುರು ಮಾಡಿದ್ರು, ಕಾಂಗ್ರೆಸ್ಗಳು ಬಾಯ್ ಬಡ್ಕೊಳ್ಳೋಕೆ ಶುರು ಮಾಡಿದ್ರು. ಆವತ್ತಿನ ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ JNK ಪೊಲೀಸ್ ಮರ್ಡರ್ ಕೇಸ್ನ ಬುಕ್ ಮಾಡ್ತು ಇವ್ರ ಮೇಲೆ ಮತ್ತು 10 ಗಡ್ವಾರ್ ರೈಫಲ್ಸ್ ಮೇಲೆ. IPC ಸೆಕ್ಷನ್ 302 ಮರ್ಡರು ಮತ್ತು 307 ಅಟೆಂಪ್ಟ್ ಟು ಮರ್ಡರ್. ಯಾವ ಸೈನಿಕ ತನ್ನ ತುಕಡಿಯ ಪ್ರಾಣ ಉಳಿಸೋದಕ್ಕೋಸ್ಕರ ಸೆಲ್ಫ್ ಡಿಫೆನ್ಸ್ ಕ್ರಮವನ್ನು ತಗೊಂಡ್ರು, ಅವ್ರ ಮೇಲೆ ಕೊಲೆಯ ಆಪಾದನೆ. ಆಗ ಈ ಮೇಜರ್ ಆದಿತ್ಯ ಅವರ ತಂದೆ ಲೆಫ್ಟಿನೆಂಟ್ ಕರ್ನಲ್ ರಿಟೈರ್ಡ್ ಕರ್ಮವೀರ್ ಸಿಂಗ್ ಅವರು ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ ಅವ್ರಿಗೆ ವಾದ ಮಾಡಿದ್ರು, ಹೇಗೆ ಸೈನಿಕರ ಜೀವ ಉಳಿಸ್ಕೊಳ್ಳೋದು, ತನ್ನ ಆತ್ಮ ಸಂರಕ್ಷಣೆಯನ್ನು ಮಾಡ್ಕೊಳ್ಳೋದು ಕೊಲೆ ಹೇಗಾಗುತ್ತೆ ಅಂತೇಳಿ. ಸುಪ್ರೀಂ ಕೋರ್ಟು ಛೀಮಾರಿ ಹಾಕಿ FIRಗೆ ತಡೆ ಹಾಕ್ತು, ಕಾಶ್ಮೀರ ಪೊಲೀಸ್ FIRಗೆ. ಇದರ ಕಥೆಯನ್ನು ಆಧರಿಸಿರೋದೇ ಚೌಹಾನ್. ಆರ್ಟಿಕಲ್ 370 ತೆಗೆದ ಮೇಲೆ ಕಾಶ್ಮೀರ ಇವತ್ತು ನಾರ್ಮಲ್ಸಿಗೆ ಬರ್ತಾ ಇದೆ. ಆದರೆ ಆ ರಕ್ತಸಿಕ್ತ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ ಆ ಜಿಹಾದಿಗಳದ್ದು. ಆ ಪಾಪಿಗಳ ಒಂದೊಂದೇ ಕಥೆಗಳನ್ನ ತೆರೆದಿಡದೇ ಇದ್ದರೆ ಇತಿಹಾಸ ಮತ್ತೆ ಮರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇವತ್ತು ಹೇಳಿದ್ದಲ್ಲ, ಈ ಜಿಹಾದಿಗಳಿಗೆ, ಈ ಅರ್ಬನ್ ನಕ್ಸಲ್ಗಳಿಗೆ, ಈ ಕಾಂಗ್ರೆಸ್ ಮನಸ್ಥಿತಿಯವ್ರಿಗೆ ಒಡಲ ಸುಡಲು ಬರ್ತಾ ಇದೆ ಚೌಹಾನ್. ನಮಸ್ಕಾರ.